ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ವಿದ್ಯಾ ದೇಗುಲ ಇದ್ದಕ್ಕಿದ್ದಂತೆ ಕದವೆಳೆದುಕೊಂಡಾಗ ಹೆಮ್ಮಾಡಿ ಸೇರಿದಂತೆ ಆಸುಪಾಸಿನ ಊರುಗಳ ಮಕ್ಕಳು ಕಾಲೇಜು ವಿದ್ಯಾಭ್ಯಾಸಕ್ಕೆ ಕುಂದಾಪುರದ ಬಸ್ ಸೇರಬೇಕಾಯಿತು. ಅಂತಹ ಅನುಕೂಲರಸ್ಥರಲ್ಲದ ಹಲವರು ಕಾಲೇಜು ಶಿಕ್ಷಣದ ಆಸೆಯನ್ನೇ ಕೈಬಿಟ್ಟರು. ಹೀಗೆ ಹೆಮ್ಮಾಡಿಯ ಕಾಲೇಜು ಇನ್ಮುಂದೆ ನೆನಪು ಮಾತ್ರ ಅಂದುಕೊಳ್ಳುತ್ತಿರುವಾಗಲೇ ಕಾಲೇಜಿನ ಬಣ್ಣ ಮಾಸಿದ ಗೋಡೆಗಳು ಬಣ್ಣ ಕಂಡವು. ಬಿಕೋ ಎನ್ನುತ್ತಿದ್ದ ಕಾಲೇಜಿನ ಕಾರಿಡಾರಿನಲ್ಲಿ ಬಣ್ಣ ಬಣ್ಣದ ಕನಸುಗಳ ಕಲರವ. ಕತ್ತಲೆಯನ್ನು ಹೊದ್ದು ಮಲಗಿದ್ದ ಕಾಲೇಜಿನ ಕೋಣೆಗಳಲ್ಲಿ ಎಚ್ಚರದ ಜ್ಞಾನದ ಬೆಳಕು. ಅರೆ, ಹೆಮ್ಮಾಡಿಯ ಸುತ್ತೆಲ್ಲ ಮೈ ತುಂಬ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಎಂದು ಬರೆಸಿಕೊಂಡ ಹಳದಿ ಬಸ್ಸುಗಳ ಓಡಾಟ. ಇದೇನಿದು ಸೋಜಿಗ? ಯಾರು ಈ ಕಾಲೇಜನ್ನು ಪುನರಾರಂಭಿಸಿದ ಮಹಾನುಭಾವ ಎಂದು ಅರಸಿದಾಗ ಕಂಡವರು, ಕಣ್ಣಿಗೆ ಬಿದ್ದವರು ಗಣೇಶ ಮೊಗವೀರ. ನಿಜಕ್ಕೂ ವೀರನೇ ಸೈ. ಮುಚ್ಚಿದ ಕಾಲೇಜು ಕದವನ್ನು ತೆರೆದದ್ದು ಮಾತ್ರವೇ ಅಲ್ಲ, ಇಂದು ಕುಂದಾಪುರ ತಾಲೂಕಿನಲ್ಲಿ ವಿದ್ಯಾರ್ಥಿಯೋರ್ವ ತನ್ನ ಪಿಯು ಶಿಕ್ಷಣಕ್ಕೆ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹೆಮ್ಮಾಡಿಯ ಪಿಯು ಕಾಲೇಜನ್ನು ಸುಲಭದಲ್ಲಿ ಕಡೆಗಣಿಸಿ ಬೇರೆ ಆಯ್ಕೆಗೆ ಖಂಡಿತ ಹೊರಳಲಾರ. ಶಿಕ್ಷಣೇತರವಾಗಿ ಅಷ್ಟೊಂದು ಸಮೃದ್ಧ ಹೆಮ್ಮಾಡಿಯ ಜನತಾ ಪಿಯು ಕಾಲೇಜು. ಇದರ ಶ್ರೇಯದ ಸಿಂಹಪಾಲು ಗಣೇಶ ಮೊಗವೀರರಿಗೆ ಸಲ್ಲಬೇಕು. ಹೆಮ್ಮಾಡಿಯ ಸೇವಂತಿಗೀಗ ಎಂದಿಗಿಂತ ಹೆಚ್ಚು ಕಂಪು. ಕಾಲೇಜು ಆರಂಭದಲ್ಲಿ ಕೆಲವರಂತೂ ಮುಚ್ಚಿದ ಕಾಲೇಜನ್ನು ತೆರೆದು ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತಾರೆ. ಈ ಕಾಲೇಜನ್ನು ಅವರಿಗೆ ನಡೆಸಲು ಸಾಧ್ಯವೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಭವಿಷ್ಯ ನುಡಿದರು. ಇನ್ನೂ ಕೆಲವರು ಸಾಕಷ್ಟು ಅಪಪ್ರಚಾರಗಳನ್ನೂ ಮಾಡಿದರು, ವೈಯಕ್ತಿಕ ಟೀಕೆಗಿಳಿದರು. ಆದರೆ ಗಣೇಶ ಮೊಗವೀರ ಮಾತ್ರ ಇವ್ಯಾವುದಕ್ಕೂ ತಲೆಕೆಡಿಸಿಕೊಂಡವರಲ್ಲ. ಅಪಪ್ರಚಾರಗಳಿಗೆ ಕುಗ್ಗದೆ ಒಬ್ಬಂಟಿಯಾದರೂ ತಾನು ತಲುಪಬೇಕಾದ ಗಮ್ಯದ ಕಡೆಗೆ ನೇರ ದೃಷ್ಟಿ ಹಾಯಿಸಿದರು. ಇಂದು ಜನತಾ ಕಾಲೇಜು ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದೆ ಎಂದರೆ ಇವರ ಅವಿರತವಾದ ಶ್ರಮವೇ ಸಾಕ್ಷಿ. ದಿನಾಲು 4 ಗಂಟೆಯ ನಸುಕಿನ ಜಾವಕ್ಕೆ ಏಳುವ ಗಣೇಶಣ್ಣ ವಿದ್ಯಾರ್ಥಿಗಳಿಗೆ ಕರೆ ಮಾಡಿ ಓದಲು ಅನುವುಗೊಳಿಸುತ್ತಾರೆ. ಕಾಲೇಜು ಪುನರಾರಂಭಗೊಂಡ 3 ವರ್ಷಗಳಲ್ಲೇ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ವಿಶೇಷ ಸಾಧನೆಗಳನ್ನು ಮಾಡಿ ಜನತಾ ಎಂಬ 3 ಅಕ್ಷರದ ಹೆಸರನ್ನು ಮುಗಿಲೆತ್ತರಕ್ಕೆ ಹಾರಿಸುತ್ತಿರುವ ಗಣೇಶಣ್ಣ ಹಾಗೂ ಮತ್ತವರ ತಂಡಕ್ಕೆ ಸಾವಿರ ಶರಣು. ಸದಾ ನಮ್ಮೂರಿನ ಅಭಿವೃದ್ಧಿಗೆ, ಧಾರ್ಮಿಕ ಕಾರ್ಯಗಳಿಗೆ, ಸಾಮಾಜಿಕ ಕೈಂಕರ್ಯಗಳಿಗೆ ನಾನಿದ್ದೇನೆ ಎಂದು ಹೆಗಲಿಗೆ ಹೆಗಲು ಕೊಟ್ಟು ಧೈರ್ಯ ಕೊಡುವ, ಊರೇ ಕೊಂಡಾಡುವ ಶಿಕ್ಷಣ ಕ್ಷೇತ್ರದ ಕನಸುಗಾರ ಪ್ರೀತಿಯ ಗಣೇಶಣ್ಣನಿಗೆ ಸದಾ ಒಳಿತಾಗಲಿ. ನೀವಂದುಕೊಂಡಂತೆ ಜಿಲ್ಲಾಧಿಕಾರಿಯಾಗಿಲ್ಲದಿರಬಹುದು, ಆದರೆ ಇಡೀ ಜಿಲ್ಲೆಯೇ ಕೊಂಡಾಡುವಂತಹ ಸಾಧನೆ ಮಾಡಿದ್ದೀರಿ. ಇನ್ನೇನು ಬೇಕಿದೆ ಹೇಳಿ? ನಮ್ಮೂರನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಲ್ಲಿ ದಿನ ರಾತ್ರಿಗಳನ್ನು ಏಕವಾಗಿಸಿ ದುಡಿದ ನಮ್ಮ ಗಣೇಶಣ್ಣನ ಶ್ರಮಕ್ಕೆ, ಆ ಸಮರ್ಪಣಾ ಮನೋಭೂಮಿಕೆಗೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸಬಹುದು? ಗಣೇಶಣ್ಣ, ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ನಿಮ್ಮ ಹೆಗಲು ತುಂಬ ನಮ್ಮ ಪ್ರೀತಿಯ ಎಳೆಗಳಿಂದ ನೇಯ್ದ ಈ ಶಲ್ಯ. ನಿಮ್ಮ ಈ ಫಲಪ್ರದ ಮಹತ್ ಕಾರ್ಯಕ್ಕಾಗಿ ನಿಮ್ಮ ಬೊಗಸಿಗೆ ಈ ಸುಫಲ. ಕಿರೀಟಪ್ರಾಯವೆನಿಸುವ ನಿಮ್ಮ ಸೇವಾ ತತ್ಪರತೆಗೆ ಈ ಪೇಟ. ಈ ನೆನಪನ್ನು ಸ್ಥಾಯಿಯಾಗಿಸಲು ಸ್ಮರಣಿಕೆ. ನಮ್ಮೂರ ಹೆಸರನ್ನು ಜಗದಗಲ ಪರಿಚಯಿಸಿದ್ದಕ್ಕಾಗಿ ಅದೇ ಧನ್ಯತಾ ಭಾವದೊಂದಿಗೆ ನಾವು ಪುನೀತರಾಗುತ್ತಾ ಹೆಮ್ಮಾಡಿಯ ಹೆಮ್ಮೆ ಎನಿಸುವ ಗಣೇಶ್ ಮೊಗವೀರ ಎನ್ನುವ ಹೆಮ್ಮಾಡಿಯ ಮನೆಮಗನೆ, ನಿಮಗೆ ಉತ್ತರೋತ್ತರ ಶುಭವನ್ನು, ಯಶಸ್ಸನ್ನು, ಆರೋಗ್ಯವನ್ನು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕರುಣಿಸಿ ಅನುಗ್ರಹಿಸಲಿ ಎಂದು ಆ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾರೆ.